ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ವಾನರ ರಾಕ್ಷಸರ ದ್ವಂದ್ವ ಯುದ್ಧವು ಎಂಬ 43ನೆಯ ಸರ್ಗಕ್ಕೆ ಸ್ವಾಗತ. ಹೀಗೆ ಮಹಾಧೀರರಾದ ಆ ವಾನರರೆಲ್ಲರೂ ಉದಿರಿಲ್ಲದಂತೆ ಯುದ್ಧ ಮಾಡುತ್ತಿರಲು ಇದನ್ನು ನೋಡಿ ರಾಕ್ಷಸ ಸೈನಿಕರು ಸಹಿಸಲಾರದೆ ಭಯಂಕರವಾದ ಕೋಪಾವೇಶವನ್ನು ಹೊಂದಿದರು. ಭಯಂಕರ ಕರ್ಮಿಗಳಾದ ಆ ರಾಕ್ಷಸ ಯೋಧರೆಲ್ಲರೂ ತಮ್ಮ ಪ್ರಭುವಾದ ರಾವಣನಿಗೆ ಹೇಗಾದರೂ ಜಯವನ್ನುಂಟು ಮಾಡಬೇಕೆಂದು ದೃಢ ಸಂಕಲ್ಪ ಹೊಂದಿ ಚಿನ್ನದ ಕೇಸರಗಳುಳ್ಳ ಕುದುರೆಗಳೊಡನೆಯೂ ಅಗ್ನಿ ಜ್ವಾಲೆಗಳಂತೆ ಧಗಧಗಿಸುವ ಧ್ವಜಗಳೊಡನೆಯೂ ಸೂರ್ಯ ಬಿಂಬಗಳಂತೆ ಹೊಳೆಯುವ ರಥಗಳೊಡನೆಯೂ ಅಂದವಾದ ಕವಚಗಳೊಡನೆಯೂ ಕೂಡಿ 10 ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿ ಕೊಡುವಂತೆ ಸಿಂಹನಾದಗಳನ್ನು ಮಾಡುತ್ತಾ ಯುದ್ಧಕ್ಕಾಗಿ ಮುಂದೆ ನುಗ್ಗಿದರು. ಮಹತ್ತಾದ ವಾನರ ಸೇನೆಯೂ ಕೂಡ ಜಯಾಕಾಂಕ್ಷೆಯಿಂದ ಕಾಮರೂಪಿಗಳಾದ ಆ ರಾಕ್ಷಸರ ಸೇನೆಗೆ ಎದಿರಾಗಿ ನಡೆಯಿತು. ಹೀಗೆ ಎದಿರೆದಿರಿಗೆ ಬಂದು ಮಹಾ ಸೈನ್ಯಗಳೆರಡು ಕಲೆತು ಎರಡಕ್ಕೂ ತುಮುಲ ಯುದ್ಧವು ಪ್ರಾರಂಭವಾಯಿತು. ಮಹಾ ತೇಜಸ್ವಿಯಾದ ಇಂದ್ರಜಿತ್ತುವು ವಾಲಿಪುತ್ರನಾದ ಅಂಗದನೊಡನೆ ಕೈಕಲೆತು ರುದ್ರನೊಡನೆ ಯಮನು ಹೋರಾಡುವಂತೆ ಯುದ್ಧ ಮಾಡುತ್ತಿದ್ದನು. ಯುದ್ಧದಲ್ಲಿ ಶತ್ರುಗಳಿಗೆ ಸಹಿಸಲು ಅಸಾಧ್ಯವಾದ ವೀರನಾದ ವಿಭೀಷಣನ ಮಂತ್ರಿ ಸಂಪಾತಿಯು ಪ್ರಜಂಗನೆಂಬುವವನೊಡನೆ ಯುದ್ಧಕ್ಕೆ ನಿಂತನು. ವಾನರೋತ್ತಮನಾದ ಹನುಮಂತನು ಜಂಬುಮಾಲಿಯನ್ನು ಎದುರಿಸಿ ನಿಂತನು. ವಿಭೀಷಣನು ಅತ್ಯಂತ ಕೋಪಾವೇಶವನ್ನು ಹೊಂದಿ ತೀವ್ರ ವೇಗವುಳ್ಳ ಮಿತ್ರಘ್ನನೆಂಬ ರಾಕ್ಷಸನೊಡನೆ ಯುದ್ಧವನ್ನು ಆರಂಭಿಸಿದನು. ಬಲಾಢ್ಯನಾದ ಗಜನು ತಪನನೆಂಬುವನೊಡನೆಯೂ ಮಹಾ ತೇಜಸ್ವಿಯಾದ ನೀಲನು ನಿಕುಂಭನೊಡನೆಯೂ ಯುದ್ಧಕ್ಕೆ ನಿಂತರು. ಕಪಿರಾಜನಾದ ಸುಗ್ರೀವನು ಪ್ರಗಸನನನ್ನು ಎದುರಿಸಿದನು. ಶ್ರೀಮಂತನಾದ ಲಕ್ಷ್ಮಣನು ವಿರೂಪಾಕ್ಷನೊಡನೆ ಕೈಕಲೆತನು. ಅಗ್ನಿಕೇತು, ರಶ್ಮಿಕೇತು, ಸಪ್ತಘ್ನ, ಯಜ್ಞಕೋಪರೆಂಬ 4 ರಾಕ್ಷಸರೊಡನೆ ಶ್ರೀರಾಮನು ತಾನಾಗಿಯೇ ಯುದ್ಧಕ್ಕೆ ನಿಂತನು. ವಜ್ರಮುಷ್ಟಿ ಎಂಬುವನು ಮೈಂದನೊಡನೆಯೂ ಅಶನಿಪ್ರಭನೆಂಬುವವನು ದ್ವಿವಿಧನೊಡನೆಯೂ ಸೇರಿ ಭಯಂಕರ ಯುದ್ಧವನ್ನು ಆರಂಭಿಸಿದರು. ವೀರನಾಗಿಯೂ ಶತ್ರು ಭಯಂಕರನಾಗಿಯೂ ಯುದ್ಧದಲ್ಲಿ ದುರ್ಜಯನಾಗಿಯೂ ಇದ್ದ ಉತ್ತಪನೆಂಬ ರಾಕ್ಷಸನು ತೀಕ್ಷ್ಣ ವೇಗವುಳ್ಳ ನಲನೊಡನೆ ಯುದ್ಧಕ್ಕೆ ಬಂದನು. ಧರ್ಮಪುತ್ರನು ವೀರನೂ ಆದ ಸುಷೇಣನು ವಿದ್ಯುನ್ಮಾಲಿಯೊಡನೆ ಕಲೆತನು. ಹೀಗೆಯೇ ಇನ್ನು ಅನೇಕ ವಾನರರು ತಮಗೆ ಸಮಾನ ಬಲವುಳ್ಳ ಶತ್ರುಗಳೊಡನೆ ನಾನಾ ವಿಧವಾಗಿ ದ್ವಂದ್ವ ಯುದ್ಧವನ್ನು ಮಾಡಿದರು. ಹೀಗೆ ಪರಸ್ಪರ ಜಯಾಕಾಂಕ್ಷಿಗಳಾಗಿ ಹೊಡೆದಾಡುತ್ತಿರುವ ಆ ವಾನರರಿಗೂ ರಾಕ್ಷಸರಿಗೂ ನಡೆದ ದೊಡ್ಡ ದ್ವಂದ್ವ ಯುದ್ಧವು ನೋಡುವವರಿಗೆ ಮೈಯಲ್ಲಿ ರೋಮಾಂಚವನ್ನು ಹುಟ್ಟಿಸುವಂತೆ ಅತಿ ಭಯಂಕರವಾಗಿತ್ತು. ಆ ಯುದ್ಧದಲ್ಲಿ ವಾನರ ರಾಕ್ಷಸರ ದೇಹಗಳಿಂದ ಹೊರಟ ರಕ್ತ ಪ್ರವಾಹವು ಕೂದಲುಗಳೆಂಬ ಗರಿಕೆಗಳನ್ನು ದೇಹಾವಯವಗಳೆಂಬ ಕಾಷ್ಟ ಸಂಚಯಗಳನ್ನು ಕೊಚ್ಚಿಸಿಕೊಂಡು ಬರುವ ದೊಡ್ಡ ನದಿಗಳಂತೆ ಕಾಣುತ್ತಿದ್ದವು. ಇಷ್ಟರಲ್ಲಿ ಇಂದ್ರಜಿತ್ತುವು ಬಹಳ ಕುಪಿತನಾಗಿ ದೇವೇಂದ್ರನು ವಜ್ರವನ್ನು ಹಿಡಿದಂತೆ ಭಯಂಕರವಾದ ಗದೆಯನ್ನು ಕೈಗೆತ್ತಿಕೊಂಡು ಅಲ್ಲಲ್ಲಿ ರಾಕ್ಷಸ ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದ ಅಂಗದನ ಮೇಲೆ ಆ ಗದೆಯನ್ನು ಬೀಸಿದನು. ಮಹಾ ವೇಗಶಾಲಿಯಾದ ಅಂಗದನಾದರೂ ಇಂದ್ರಜಿತ್ತಿನ ಕಾರ್ಯವನ್ನು ನೋಡಿ ಕೋಪಗೊಂಡು ಚಿನ್ನದ ಕುಸುರಿಗಳಿಂದ ಚಿತ್ರಿತವಾದ ಆ ಇಂದ್ರಜಿತ್ತನ ರಥವನ್ನು ಅದರ ಸಾರಥಿಗಳೊಡನೆಯೂ ಕುದುರೆಗಳೊಡನೆಯೂ ಪುಡಿ ಪುಡಿಯಾಗಿ ಮಾಡಿಬಿಟ್ಟನು. ಪ್ರಜಂಘನೆಂಬ ರಾಕ್ಷಸನು ಸಂಪಾತಿಯನ್ನು 3 ಬಾಣಗಳಿಂದ ಹೊಡೆಯಲು ಆ ಸಂಪಾತಿಯು ಒಂದು ದೊಡ್ಡ ಅಶ್ವಕರ್ಣಿ ವೃಕ್ಷವನ್ನು ಬೀಸಿ ಆ ಪ್ರಜಂಘನನ್ನು ಕೊಂದು ಹಾಕಿದನು. ಇತ್ತಲಾಗಿ ರಥಸ್ಥನಾದ ಜಂಬುಮಾಲಿ ಎಂಬುವನು ತನ್ನ ರಥದಲ್ಲಿ ಯಾವಾಗಲೂ ಸ್ಥಿರವಾಗಿಟ್ಟಿದ್ದ ಒಂದು ಶಕ್ತ್ಯಾಯುಧವನ್ನು ತೆಗೆದು ಅದನ್ನು ಹನುಮಂತನ ಎದೆಗೆ ಗುರಿಯಿಟ್ಟು ಹೊಡೆದನು. ಇಷ್ಟರಲ್ಲಿಯೇ ಹನುಮಂತನು ಅವನ ರಥದ ಮೇಲೆ ಹಾರಿ ತನ್ನ ಅಂಗೈಯಿಂದ ಆ ರಥವನ್ನು ಅಪ್ಪಳಿಸಿ ಆ ರಾಕ್ಷಸನ ದೇಹದೊಡನೆ ಆ ರಥವನ್ನು ಉರುಳಿಸಿಬಿಟ್ಟನು. ಅತ್ತಲಾಗಿ ಪ್ರತಪನೆಂಬ ಘೋರ ರಾಕ್ಷಸನು ಭಯಂಕರವಾದ ಗರ್ಜನೆಗಳೊಡನೆ ನಳನ ಮೇಲೆ ನುಗ್ಗಿ ತೀಕ್ಷ್ಣ ಬಾಣಗಳಿಂದ ಅವನನ್ನು ಹೊಡೆಯಲು ಕ್ಷಣ ಮಾತ್ರದಲ್ಲಿಯೇ ಆ ನಳನು ಆ ರಾಕ್ಷಸನ ಮೂರೆಯ ಮೇಲೆ ಹೊಡೆದು ಅವನ ಕಣ್ಣು ಗುಡ್ಡೆಗಳೆರಡನ್ನು ಉದುರಿಸಿಬಿಟ್ಟನು. ಅತ್ತಲಾಗಿ ವಾನರೇಶ್ವರನಾದ ಸುಗ್ರೀವನು ತನ್ನ ಕಡೆಯ ಸೈನ್ಯಗಳೆಲ್ಲವನ್ನು ಒಂದೇ ತುತ್ತಾಗಿ ನುಂಗಿಬಿಡುವಂತೆ ದೊಡ್ಡದಾಗಿ ಬಾಯನ್ನು ತೆರೆದುಕೊಂಡು ತನಗೆದಿರಾಗಿ ಬರುತ್ತಿದ್ದ ಪ್ರಗಸನನ್ನು ನೋಡಿ ಕೋಪಗೊಂಡು ತಾನು ಹಿಡಿದಿದ್ದ ಒಂದು ಸಪ್ತವರ್ಣ ವೃಕ್ಷದಿಂದ ಆ ರಾಕ್ಷಸನನ್ನು ಬಡಿದು ಕೊಂದನು.
ಮತ್ತೊಂದು ಕಡೆಯಲ್ಲಿ ಅಗ್ನಿಕೇತು, ರಶ್ಮಿಕೇತು, ಸುಪ್ತಜ್ಞ, ಯಜ್ಞಕೋಪರೆಂಬ 4 ರಾಕ್ಷಸರು ಒಂದಾಗಿ ಸೇರಿ ರಾಮನ ಮೇಲೆ ಎಡಬಿಡದೆ ಬಾಣವರ್ಷವನ್ನು ಸುರಿಸುತ್ತಿರಲು ರಾಮನು ಕೋಪಗೊಂಡವನಾಗಿ ಅಗ್ನಿ ಜ್ವಾಲೆಗಳಂತಿದ್ದ 4 ತೀಕ್ಷ್ಣ ಬಾಣಗಳಿಂದ ಆ 4 ರಕ್ಕಸರ ತಲೆಯನ್ನು ಕಡಿದು ಹಾಕಿದನು. ಮೈಂದನು ತನ್ನ ಮುಷ್ಟಿಯಿಂದಲೇ ವಜ್ರಮುಷ್ಟಿ ಎಂಬುವನನ್ನು ಕೊಂದು ಅವನ ರಥವನ್ನು ಮುರಿದು ಅಶ್ವಗಳನ್ನು ಧ್ವಂಸ ಮಾಡಿದನು. ಹೀಗೆ ಮೈಂದನ ಮುಷ್ಟಿ ಪ್ರಹಾರದಿಂದ ಹತನಾದ ವಜ್ರಮುಷ್ಟಿಯು ಪುರಪ್ರಕಾರದ ಅಟ್ಟನೆಯು ಮುರಿದು ಬಿದ್ದಂತೆ ತನ್ನ ರಥಾಶ್ವಗಳೊಡನೆ ನೆಲಕ್ಕುರುಳಿದನು. ಸೂರ್ಯನು ತನ್ನ ಕಿರಣಗಳಿಂದ ಅಂಧಕಾರವನ್ನು ಭೇದಿಸುವಂತೆ ನಿಕುಂಬನು ಕಾಡಿಗೆಯ ರಾಶಿಯಂತೆ ಕಪ್ಪು ಮಣ್ಣುಳ್ಳ ನೀಲನನ್ನು ತನ್ನ ತೀಕ್ಷ್ಣ ಬಾಣಗಳಿಂದ ಪ್ರಹರಿಸಿದನು. ಮತ್ತು ಆ ನಿಕುಂಬನು ಬಹಳ ಹಸ್ತಲಾಘವವುಳ್ಳವನಾದ್ದರಿಂದ ಇನ್ನು ಎಡಬಿಡದೆ ಮೇಲೆ ಮೇಲೆ 100 ಬಾಣಗಳಿಂದ ಆ ನೀಲನ ದೇಹವನ್ನು ಮುಚ್ಚಿ ಗಟ್ಟಿಯಾಗಿ ಕೇಕೆ ಹಾಕಿ ನಕ್ಕನು. ಎಣೆಯಿಲ್ಲದ ಪರಾಕ್ರಮವುಳ್ಳ ನೀಲನಾದರೂ ಅವನ ಬಾಣಹತಿಯನ್ನು ಲಕ್ಷ್ಯ ಮಾಡದೆ ಯುದ್ಧದಲ್ಲಿ ವಿಷ್ಣುವು ಹೇಗೋ ಹಾಗೆ ಆ ನಿಕುಂಬನ ರಥದ ಚಕ್ರವನ್ನೇ ಕೈಗೆ ತೆಗೆದುಕೊಂಡು ಆ ಚಕ್ರದಿಂದಲೇ ನಿಕುಂಭನನ್ನು ಅವನ ಸಾರಥಿಯನ್ನು ಬಡಿದು ಅವರಿಬ್ಬರ ತಲೆಗಳನ್ನು ಏಕಕಾಲದಲ್ಲಿ ಕತ್ತರಿಸಿ ಕೆಡಹಿದನು. ವಜ್ರಾಯುಧಕ್ಕೂ ಸಿಡಿಲಿಗೂ ಸಾಟಿಯಾದ ದೇಹಸ್ಪರ್ಶವುಳ್ಳ ದ್ವಿವಿಧನೆಂಬ ಯೂತಪತಿಯು ಯುದ್ಧದಲ್ಲಿ ರಕ್ಕಸರು ನೋಡುತ್ತಿರುವಾಗಲೇ ಅಶನಿಪ್ರಭನೆಂಬ ಸೇನಾಪತಿಯ ಮೇಲೆ ಒಂದು ದೊಡ್ಡ ಪರ್ವತ ಶಿಖರವನ್ನು ತಂದು ಬೀಸಿ ಬಡಿದನು. ಹೀಗೆ ಪರ್ವತ ಶಿಖರಗಳಿಂದ ಯುದ್ಧ ಮಾಡುತ್ತಿರುವ ವಾನರ ವೀರನಾದ ದ್ವಿವಿಧನನ್ನು ನೋಡಿ ಅಶನಿಪ್ರಭನು ಅತ್ಯಾಕ್ರೋಶಗೊಂಡವನಾಗಿ ಸಿಡಿಲಿಗೆ ಸಮಾನಗಳಾದ ತನ್ನ ತೀಕ್ಷ್ಣ ಬಾಣಗಳನ್ನು ಅವನ ಮೇಲೆ ಪ್ರಯೋಗಿಸಿದನು. ಆಗ ದ್ವಿವಿಧನು ತನ್ನ ದೇಹವೆಲ್ಲವೂ ರಕ್ಕಸರ ಬಾಣಗಳಿಂದ ಭಿನ್ನವಾದುದನ್ನು ನೋಡಿ ಕೋಪಾವೇಶದಿಂದ ಕೂಡಿದವನಾಗಿ ಒಂದು ಸಾಲ ವೃಕ್ಷವನ್ನು ಕೈಗೆತ್ತಿಕೊಂಡು ಅದರಿಂದ ಅವನನ್ನು, ಅವನ ರಥವನ್ನು, ಅವನ ರಥಾಶ್ವಗಳನ್ನು ಬಡಿದು ಕೆಡಹಿದನು. ಅತ್ತಲಾಗಿ ವಿದ್ಯುನ್ಮಾಲೆಯು ರಥದಲ್ಲಿ ಕುಳಿತ ಹಾಗೆಯೇ ಚಿನ್ನದ ಕಟ್ಟುಳ್ಳ ತನ್ನ ಬಾಣಗಳಿಂದ ಸುಷೇಣನನ್ನು ಪ್ರಹರಿಸಿ ಬಾರಿ ಬಾರಿಗೂ ಸಿಂಹನಾದವನ್ನು ಮಾಡುತ್ತಿದ್ದನು. ವಾನರೋತ್ತಮನಾದ ಸುಷೇಣನಾದರೂ ಆ ವಿದ್ಯುನ್ಮಾಲೆಯು ರಥದಲ್ಲಿ ಕುಳಿತಿರುವುದನ್ನು ನೋಡಿ ಒಂದು ದೊಡ್ಡ ಪರ್ವತ ಶಿಖರವನ್ನು ಆ ರಥದ ಮೇಲೆ ಬೀಸಿ ಬಡಿದು ಅದನ್ನು ಪುಡಿ ಮಾಡಿದನು. ಆ ವಿದ್ಯುನ್ಮಾಲೆಯು ಬಹಳ ದೇಹಲಾಘವವುಳ್ಳವನಾದುದರಿಂದ ತನ್ನ ರಥವು ಮುರಿದು ಬೀಳುವಷ್ಟರಲ್ಲಿಯೇ ಗದೆಯನ್ನು ಕೈಗೆತ್ತಿಕೊಂಡು ರಥದಿಂದ ಕೆಳಕ್ಕೆ ಹಾರಿ ನೆಲದ ಮೇಲೆ ನಿಂತನು. ಇಷ್ಟರಲ್ಲಿ ವಾನರಾಗ್ರಣಿಯಾದ ಸುಷೇಣನು ಕೋಪೋದ್ರಿಕ್ತನಾಗಿ ಒಂದು ದೊಡ್ಡ ಶಿಲೆಯನ್ನೆತ್ತಿಕೊಂಡು ಆ ವಿದ್ಯುನ್ಮಾಲೆಯನ್ನು ಎದುರಿಸಿ ಮುಂದೆ ಹೋದನು. ಹೀಗೆ ಸುಷೇಣನು ದೊಡ್ಡ ಕಲ್ಲನ್ನೆತ್ತಿಕೊಂಡು ತನಗೆದಿರಾಗಿ ಬರುವುದನ್ನು ನೋಡಿ ವಿದ್ಯುನ್ಮಾಲೆಯು ತಾನು ಕೈಯಲ್ಲಿ ಹಿಡಿದಿದ್ದ ಗದೆಯಿಂದ ಆ ಸುಷೇಣನ ಎದೆಯ ಮೇಲೆ ಪ್ರಹರಿಸಿದನು. ಧೀರನಾದ ಸುಷೇಣನು ಭಯಂಕರವಾದ ಆ ಗದಾಪ್ರಹಾರವನ್ನು ಲಕ್ಷ್ಯ ಮಾಡದೆ ಧೈರ್ಯದಿಂದ ಮುಂದೆ ನುಗ್ಗಿ ತಾನು ಹೊತ್ತು ತಂದ ಅತಿ ದೊಡ್ಡ ಶಿಲೆಯನ್ನು ಆ ವಿದ್ಯುನ್ಮಾಲೆಯ ಎದೆಯ ಮೇಲೆ ಬೀಸಿದನು. ಆ ಶಿಲಾಪ್ರಹಾರವು ತಗುಲಿದೊಡನೆಯೇ ವಿದ್ಯುನ್ಮಾಲೆಯು ಎದೆಯೊಡೆದು ಸತ್ತು ಬಿದ್ದನು. ಹೀಗೆ ಶೂರರಾದ ಅನೇಕ ರಕ್ಕಸರನ್ನು ಎದುರಿಸಿ ದೇವತೆಗಳು ದೈತ್ಯರನ್ನು ಹೇಗೋ ಹಾಗೆ ಕಂಡ ಕಡೆಯಲ್ಲಿ ಅವರನ್ನು ಕೊಲ್ಲುತ್ತಾ ಬಂದರು. ಆಗ ವಾನರ ರಕ್ಕಸರಿಬ್ಬರಿಗೂ ನಡೆದ ದ್ವಂದ್ವ ಯುದ್ಧವು ಅತ್ಯಂತ ಭಯಂಕರವಾಗಿ ಕಾಣಿಸಿತು. ಎಲ್ಲಿ ನೋಡಿದರೂ ಮುರಿದು ಬಿದ್ದ ಕತ್ತಿಗಳು, ಎಲ್ಲಿ ನೋಡಿದರೂ ಪುಡಿ ಪುಡಿಯಾದ ಗದೆಗಳು, ಎಲ್ಲಿ ನೋಡಿದರಲ್ಲಿ ಕತ್ತರಿಸಿ ಬಿದ್ದ ಶಕ್ತಿ ತೋಮರ ಪಟ್ಟಸಾದಿ ಆಯುಧಗಳು, ಎಲ್ಲಿ ನೋಡಿದರೂ ಕಳಚಿ ಬಿದ್ದ ರಥಗಳು, ಎಲ್ಲಿ ನೋಡಿದರೂ ಸತ್ತು ಬಿದ್ದ ಯುದ್ಧದ ಕುದುರೆಗಳು, ಎಲ್ಲಿ ನೋಡಿದರೂ ತುಂಡು ತುಂಡಾಗಿ ಬಿದ್ದ ಮದದಾನೆಗಳು, ಎಲ್ಲಿ ನೋಡಿದರೂ ವಾನರ ರಾಕ್ಷಸರ ಮೃತದೇಹಗಳು, ಇದಲ್ಲದೆ ಅಲ್ಲಲ್ಲಿ ಕಳಚಿ ಬಿದ್ದ ರಥದ ಚಕ್ರಗಳು, ಮುರಿದು ಬಿದ್ದ ನೊಗಗಳು, ಕತ್ತರಿಸಿದ ತೇರಚ್ಚುಗಳು, ಹೀಗೆ ಆ ರಣರಂಗವೆಲ್ಲವೂ ಕೇವಲ ಮೃತದೇಹಗಳಿಂದಲೂ ಮುರಿದು ಬಿದ್ದ ಯುದ್ಧ ಸಾಮಗ್ರಿಗಳಿಂದಲೂ ದಟ್ಟವಾಗಿ ತುಂಬಿ ಭಯಂಕರವಾಗಿ ಕಾಣಿಸುತ್ತಿತ್ತು. ಆಗಲೇ ಅಲ್ಲಲ್ಲಿ ನರಿಗಳು ಬಂದು ಗುಂಪುಗೂಡುತ್ತಿದ್ದವು. ದೇವಾಸುರ ಯುದ್ಧಕ್ಕೆ ಸಮಾನವಾದ ಆ ದೊಡ್ಡ ಯುದ್ಧದಲ್ಲಿ ಯುದ್ಧ ಭೂಮಿಯ ಯಾವ ಕಡೆಯನ್ನು ನೋಡಿದರೂ ವಾನರ ರಾಕ್ಷಸರ ಮುಂಡಗಳೇ ಹಾರಾಡುತ್ತಿದ್ದವು. ಕ್ರಮವಾಗಿ ವಾನರರ ಕೈ ಮೇಲಾಗಿ ರಾಕ್ಷಸರಲ್ಲಿ ಪ್ರಾಣಹಾನಿಯು ಹೆಚ್ಚುತ್ತಾ ಬಂದಿತು. ರಕ್ಕಸರೆಲ್ಲರೂ ಅಲ್ಲಲ್ಲಿ ಕಪಿಗಳಿಂದ ಭೇದಿಸಲ್ಪಟ್ಟು ರಕ್ತದಿಂದ ತೊಯ್ದ ಮೈಯುಳ್ಳವರಾಗಿ
ಮುಂದೆ ತಮಗೆ ವೀರ್ಯವರ್ಧಕವಾದ ಸೂರ್ಯಾಸ್ತಮಯ ಸಮಯವನ್ನು ಎದುರು ನೋಡುತ್ತಾ ಯುದ್ಧವನ್ನು ನಡೆಸುತ್ತಿದ್ದರು. ಇಲ್ಲಿಗೆ 43ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.